ನಟ ದರ್ಶನ್ ಅವರು ಹೀರೋ ಆಗೋಕ್ಕೂ ಮೊದಲೇ ತುಂಬ ಹತ್ತಿರದಿಂದ ಬಲ್ಲವರು ಭಾವನಾ ರಾಮಣ್ಣ ಅವರು. ಸದ್ಯಕ್ಕೆ ದರ್ಶನ್ ಅವರು ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ. ಈ ವಿಚಾರವಾಗಿ ಭಾವನಾ ಅವರು ಏನಂತಾರೆ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ದರ್ಶನ್ ಅವರು ಹೀರೋ ಆಗೋಕ್ಕೂ ಮೊದಲು ತುಂಬ ಹತ್ತಿರದಿಂದ ನೋಡಿದಂಥವ್ರು. ಈ ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಜೈಲು ಪಾಲಾಗಿರೋ ಬಗ್ಗೆ ನಿಮ್ಮ ಒಂದು ಬೇಸರ ಏನು ಅಂತ ಕೂಡ, ಅಂದರೆ ತುಂಬ ಹತ್ತಿರದಿಂದ ನೋಡಿರ್ತೀರಾ, ಕಷ್ಟ ಸುಖದಲ್ಲಿ ಭಾಗಿಯಾಗಿರ್ತೀರಾ? ಭಾಗ್ಯ ಅನ್ನೋಕ್ಕಿಂತ ಹೆಚ್ಚಾಗಿ ಅವ್ರ ಕಷ್ಟ ಸುಖ ಒಳ್ಳೇದಾಗಿದೆ, ಒಂದು ಒಳ್ಳೆ ಹೆಸರು ಬಂದಿದೆ ಅಂದರೆ ಎಷ್ಟೇ ದೂರದಲ್ಲಿದ್ದರೂ ಸಹ ನೋಡಿ ಸಂತೋಷ ಪಡೋಳು ನಾನು. ಖಂಡಿತವಾಗ್ಲೂ ಒಂದು ದುಃಖದ ಸಂಗತಿನೂ ಇವಾಗ ಹೊರ ಬಂದಿದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ದುಃಖನೂ ಖಂಡಿತವಾಗ್ಲೂ ಇದೆ. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ತಕ್ಷಣಕ್ಕೆ, ಎಲ್ಲಿ ಹೋಗಬೇಕು, ನಾವೇನು ಮಾಡಬಹುದು ಅಂತ ಗೊತ್ತಾಗಲ್ಲ. ಯಾಕಂದರೆ ಯಾರೇ ಆಗಲಿ ನಮಗೊಬ್ರು ಪರಿಚಯದ ನಮ್ಮ ಕುಟುಂಬಸ್ಥರು ಅಂತ ಅಂದ್ಕೊಂಡ್ಮೇಲೆ ನಾವು ಏನೋ ಆಗಿದೆ ಅಂತ ಹೇಳಿದ್ರೆ, ಏನು ಹಾಸ್ಪಿಟಲೈಸ್ ಆಗಿದೆ, ಯು ವಿಲ್ ರನ್ ಟು ದಿ ಹಾಸ್ಪಿಟಲ್. ಅದೇನೋ ಯಾರಿಗೂ ತೋರ್ಪಡಿಕೆಗಾಗಲ್ಲ, ಜಸ್ಟ್ ದಟ್ ಬಂದೇ ಬಿಡತ್ತೆ ಅದು ಕನ್ಸನ್. ಸೊ ಇದು ಒಂಥರ ಅಲ್ಲಿ ಹೋಗ್ಲಿಕ್ಕಾಗಲ್ಲ, ಏನು ಹೇಳಲಿಕ್ಕಾಗಲ್ಲ ಅಂದಾಗ ಇನ್ನೂ ಹೆಚ್ಚಿನದಂಥ ಒಂದು ಕಷ್ಟದ ವಾತಾವರಣ. ಇಟ್ಸ್ ಡಿಫಿಕಲ್ಟ್, ಇಟ್ಸ್ ರಿಯಲಿ ಡಿಫಿಕಲ್ಟ್. ಮೇ ಬಿ ನಾನಿವಾಗ ಒಂಥರ ಕ್ಯಾಶುವಲ್ ಆಗಿ ನಾನೇನೋ ಮಾತಾಡ್ತಿದ್ದೀನಿ ಅಂತ ಅನಿಸ್ಬೋದು. ಇಟ್ ಹಾನ್ಸ್ ಬರೀ ನ್ಯೂಸ್, ನನಗೆ ಗೊತ್ತಿಲ್ಲ ಏನಾಗಿದೆ, ನಡೆದಿರೋ ಅಂಥ ಘಟನೆ ನನಗೆ ಗೊತ್ತಿಲ್ಲ. ದ ನ್ಯೂಸ್ ಇಟ್ ಸೆಲ್ಫ್ ಹಾನ್ಸ್ ಯು. ಮಹಿಳೆ ಒಬ್ಬರಿಗೆ ಅಶ್ಲೀಲವಾಗಿ ಮೆಸೇಜ್ ಕಳಿಸಿರೋ ವಿಚಾರವಾಗಿ ಈ ಮಟ್ಟಕ್ಕೆ ತಲುಪುತ್ತೆ ಅಂತ ಅನ್ಕೊಂಡು, ಯಾಕಂದ್ರೆ ನೀವೊಬ್ಬರು ಮಹಿಳೆಯಾಗಿ ಸಾಕಷ್ಟು ಸಾರಿ ನಿಮಗೂ ಫೇಸ್ಬುಕ್ಕಲ್ಲಿ ಕಮೆಂಟ್ಸ್ಗಳಲ್ಲಿ ಮತ್ತೊಂದಲ್ಲೂ ಬರೋ ಸಾಧ್ಯತೆಗಳಿರುತ್ತೆ, ಬಂದಿರಬಹುದು. ಸೊ ಇದೆಲ್ಲ ಈ ಮಟ್ಟಕ್ಕೆ ತಗೊಂಡೋಗುತ್ತೆ ಅನ್ಸುತ್ತಾ, ಕೊಲೆ ಮಟ್ಟಕ್ಕೆ? ನನಗೆ ಯಾವ ಥರ ಮೆಸೇಜಸ್ ಬರುತ್ತೆ ಅಂತಲೂ ಗೊತ್ತಿಲ್ಲ. ನಾನು ತುಂಬ ಜನನ ಕೇಳಿ ಅಲ್ಲೆಲ್ಲ ನೋಡಿ ಒಂದಷ್ಟು ಜನ ಬೇರೆಯವರೆಲ್ಲ ತೋರಿಸಿದಾಗ ಐ ಡಿಸೈಡೆಡ್ ನಾಟ್ ಟು ಬಿ ಆನ್ ಸೋಷಿಯಲ್ ಮೀಡಿಯಾ. ಯಾಕಂದ್ರೆ ನನಗೆ ನನ್ನ ನೆಫ್ಯೂ ಎಲ್ಲ ಸಜೆಸ್ಟ್ ಮಾಡಿದ್ದಾರೆ, ನೀವೇನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇಲ್ಲ, ದಟ್ಸ್ ದಿ ಹ್ಯಾಪನಿಂಗ್ ಟ್ರೆಂಡ್, ನೀವೆಲ್ಲೂ ಪಬ್ಲಿಸಿಟಿನ ಮಾಡ್ಕೊಳ್ಳಲ್ಲ, ನಾನೇ ಪ್ರೋಗ್ರಾಮ್ ಮಾಡಿದ್ರು ದರ್ ಇಸ್ ನೋ ಪಬ್ಲಿಸಿಟಿ, ಐ ಸ್ಟಿಲ್ ಕಾಲ್ ಯು ಪೀಪಲ್ ಆ್ಯಂಡ್ ಐ ಸೇ ದಿಸ್ ಇಸ್ ವಾಟ್ ಐಮ್ ಡೂಯಿಂಗ್ ಅಂತ. ಅಥವಾ ಸಿನಿಮಾ ಆಗಲಿ ವಿ ಫೇಲ್ ಇನ್ ಪಬ್ಲಿಸಿಟಿ ಅಂತ ಅಂದ್ಕೊಳ್ಬೋದು, ಯಾಕಂದರೆ ಐ ಆಮ್ ನಾಟ್ ಇನ್ ಸೋಷಿಯಲ್ ಮೀಡಿಯಾ. ಸೊ ಇವತ್ತು ಮಹಿಳೆಯಾಗಿ ಮಾತಾಡ್ಬೇಕಂತ ಹೇಳಿದ್ರೆ, ನಾನೊಬ್ಳು ಸೋಷಿಯಲ್ ಮೀಡಿಯಾದಲ್ಲ ಅಂತ ಹೇಳ್ಕೊಳ್ಳೋದು, ನಾನೊಬ್ಳು ಸೇಫ್ ಗಾರ್ಡೆಡ್ ಅಂದ್ಕೊಳ್ಳೋದು ಇವಾಗ ನನಗೆ ಅನ್ನಿಸ್ತಾ ಇದೆ, ಮೇ ಬಿ ಇಟ್ಸ್ ನಾಟ್ ಅ ರೈಟ್ ಥಿಂಗ್. ಈವ್ ಟೀಸಿಂಗಿಗೆ ಅದಕ್ಕೊಂದು ಇವಾಗ ಎಷ್ಟು 6 ತಿಂಗಳು ಜೈಲು ಏನೋ ಇದಲ್ಲ ಈವ್ ಟೀಸಿಂಗಿಗೆ. ಸುಮ್ಮನೆ ಯಾರೋ ಹುಡುಗ ಬಂದು ನಮ್ಮನ್ನ ಚುಡಾಯಿಸೋದು, ಕೆಣಕೋದು, ಕೈ ಹಿಡಿಯೋದು ನಮಗೆಲ್ಲ ಕಡೆನೂ ಆಗೇ ಆಗುತ್ತೆ. ಎವ್ರಿ ವುಮನ್ ಗೋಸ್ ಥ್ರೂ ದಟ್. ಸ್ಪೆಷಲಿ ನಾವೆಲ್ಲ ಒಂದು ಸ್ವಲ್ಪ ಮೀಡಿಯಾ ಅಂದರೆ ಪಬ್ಲಿಕ್ ಪರ್ಸನಾಲಿಟಿ ಆಗಿದೆ, ನಮಗೆಲ್ಲರಿಗೂ ವಿ ಹ್ಯಾವ್ ಅದು ಅನುಭವ ಇದೆ. ಅದನ್ನು ಹೇಳ್ಕೊಳ್ಳೋ ಅವಶ್ಯಕತೆ ಹೇಳ್ಕೊಂಡಿರಲಿಲ್ಲ. ಈಗ ಈವ್ ಟೀಸಿಂಗಿಗೆ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲ ಈ ಥರ ಆಗ್ತಾ ಇರೋವಂಥದ್ದು ಅತ್ಯಾಚಾರವನ್ನು ಏನು, ರೇಪ್ ಅಂದರೆ ಏನು ಅಂತ ಅದಕ್ಕೊಂದು ಡಿಸ್ಕ್ರಿಪ್ಷನ್ ಇವತ್ತು ಕಾನೂನು ಕೊಟ್ಟಿದೆ, ಯಾವುದು ಅತ್ಯಾಚಾರ ಅನ್ನೋಂಥದ್ದು. ವರ್ಬಲ್ ಅಸಾಲ್ಟ್ ಇಸ್ ಆಲ್ಸೋ ಕನ್ಸಿಡರ್ಡ್. ಆದರೆ ನಮಗೆ ಕಾನ್ಸ್ಟಿಟ್ಯೂಷನಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾವನ್ನು ಯಾಕೆ ನಾವು ಪರಿಗಣನೆ ಮಾಡ್ತಾ ಇಲ್ಲ ಅನ್ನೋದನ್ನು ನಾನು ಇಲ್ಲಿ ಪ್ರಶ್ನೆ ಮಾಡಬೇಕು ಖಂಡಿತವಾಗ್ಲೂ. ಯಾಕಂದರೆ ಇದು ಒಂದಲ್ಲ ಎರಡಲ್ಲ, ನೂರಾರು ಹತ್ತಾರು ಸಾವಿರಾರು ಹೆಣ್ಮಕ್ಳು ಇವತ್ತು ಗುರಿಯಾಗಿರ್ತಾರೆ. ಆ್ಯಂಡ್ ಫಾರ್ ನೋ ರೀಸನ್, ಅವ್ರೇನೋ ಅವ್ರ ಖುಷಿಗೆ ಫೋಟೋ ಹಾಕ್ಕೊಂಡಿರ್ತಾರೆ, they'll wear something what they feel like wearing. ಅದಕ್ಕೆ ಇನ್ಯಾರೋ ಜಡ್ಜ್ಮೆಂಟ್ ಮಾಡ್ತಾರೆ, ಆ್ಯಂಡ್ ಆ ಹುಡುಗಿನ ಇನ್ಯಾರೋ ಫಾಲೋ ಮಾಡ್ತಾರೆ, ಫಿಸಿಕಲಿನೂ ಫಾಲೋ ಮಾಡುವಂಥದ್ದು. ಇವತ್ತಿನ ಅತ್ಯಾಚಾರಗಳು ನಡೀತಾ ಇರೋದೆಲ್ಲ ಇಟ್ ಹ್ಯಾಸ್ ಅ ವೇ ಲೈಕ್ ದಿಸ್, ಒಂದು ಚಾನಲೈಸ್ ಆಗಿದೆ. ಇದು ಇನ್ನೂ ಹೆಚ್ಚಿನದಂಥ ಒಂದು ಚಾನಲ್ನ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ನಾವು ಹೇಳ್ತೀವಿ ಪ್ರತಿಯೊಂದು ನಿಮಿಷಕ್ಕೆ ಇಷ್ಟು ಅತ್ಯಾಚಾರ ಆಗ್ತಿದೆ ನಮ್ಮ ದೇಶದಲ್ಲಿ ಅಂತ. ಇವತ್ತೆಲ್ಲರೂ ಕೂತ್ಕೊಂಡವರು ನಿಂತ್ಕೊಂಡು ಎಲ್ಲರೂ ಯಾರು ಮಹಿಳಾವಾದಿಗಳಂತ ಹೇಳ್ತಾರೆ ಎಲ್ಲರೂ ಅದನ್ನು ಮಾತಾಡ್ತಾರೆ. ವೈ ಆರ್ ದೇ ನಾಟ್ ಟಾಕಿಂಗ್ ಅಬೌಟ್ ದಿಸ್? ಇವತ್ತು ನಮಗೆ ಈವ್ ಟೀಸಿಂಗಿಗೆ 6 ತಿಂಗಳು ಅದಕ್ಕೆ ಜೈಲು ಶಿಕ್ಷೆ ಇದೆ ಅಂತ ಹೇಳಿದಾಗ ವೈ ಕಾಂಟ್ ಇಟ್ ಬಿ ಫಾರ್ ದಿಸ್? ಆಮೇಲೆ ನನ್ನ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಮಾಧ್ಯಮಗಳು ಇವತ್ತು ಕೃತ್ಯವನ್ನು ಸಪ್ರೇಟ್, ನಾನು ಆ ಕೃತ್ಯವನ್ನು ಮತ್ತು ಇದನ್ನು ಸೇರಿಸ್ತಾ ಇಲ್ಲ. ಮಾಧ್ಯಮ ವರ್ಗದವರು ಏನು ಮೆಸೇಜ್ ಬಂದಿದೆ ಅಂತ ಹೇಳಲಿಲ್ಲ. ಕೃತ್ಯ ಒಂದು ನಡೆದಿದೆ, ಆ ಕೃತ್ಯದಲ್ಲಿ ಏನೋ ಒಂದು ಬಂದಿದೆ ರಿಸಲ್ಟ್, ದಟ್ ಇಸ್ ಸೆಪ್ರೇಟ್. ಆಗ ಯಾವುದೇ ಮಹಿಳೆ ಅಥವಾ ಹುಡುಗಿ ಯುವತಿಯನ್ನು ತಗೊಂಡ್ರೆ ಅವಳಿಗೆ ಆಗುವಂತಹ ಮಾನಸಿಕವಾದಂತಹ
ಪ್ರೆಷರ್ಸ್ ಏನಿರಬಹುದು. ಯಾವುದೇ ಹುಡುಗಿ ಬಾಯ್ ಫ್ರೆಂಡಿಗೆ ಹೋಗಿ ಹೇಳಿದ್ರು ಸಹ ಈಗ ಬರ್ತಿದೆ ಅಂದರೆ ಅವನು ಅವಳನ್ನೇ ದೂಷಿಸ್ತಾನೆ ವಿನಃ ಹಿ ವಿಲ್ ನಾಟ್ ಬಿ ದೇರ್ ಟು ಸೇಫ್ ಗಾರ್ಡ್ ಹರ್. ನಾನು ನನ್ನ ತಂದೆ ತಾಯಿ ಹತ್ರ ಹೋಗಿ ನನಗೆ ಈ ಥರ ಮೆಸೇಜ್ ಬರ್ತಿದೆ ಅಂತ ಹೇಳಿದ್ರೆ ಹೌ ಮೆನಿ ಪೇರೆಂಟ್ಸ್ ವಿಲ್ ಸಪೋರ್ಟ್ ದಿ ಗರ್ಲ್? ದೇ ವಿಲ್ ನಾಟ್ ಸಪೋರ್ಟ್ ಹರ್. ಗಂಡನ ಹತ್ರ ಹೇಳ್ಕೊಂಡ್ರೆ ಹೌ ಮೆನಿ ಹಸ್ಬೆಂಡ್ ವಿಲ್ ಗೋ ಆ್ಯಂಡ್ ಸ್ಟ್ಯಾಂಡ್ ಫಾರ್ ಅ ವುಮನ್? ಇದು ನಮ್ಮ ಸಮಾಜದ ಪರಿಸ್ಥಿತಿ, ನಮ್ಮ ಮಾನಸಿಕ ಪರಿಸ್ಥಿತಿ, ಇದು ಯಾವುದು ಹೊಂದ್ಕೊಳ್ಳೋ ನಿಟ್ಟಿನಲ್ಲಿ ಇಲ್ಲ ಇವತ್ತು. ಹಾಗಾಗಿ ಐ ಥಿಂಕ್ ಇಲ್ಲ, ಇದಕ್ಕೆ ನಮ್ಮ ಕಾನೂನು ಮಟ್ಟದಲ್ಲಿ ನಮಗೆ ಇದಕ್ಕೆ ಇನ್ನೂ ಹೆಚ್ಚಿನದಾದಂಥ ಇದಕ್ಕೊಂದು ಕಡಿವಾಣವನ್ನು ಹಾಕಬೇಕು. ಅದಕ್ಕೆ ಖಂಡಿತವಾಗ್ಲೂ ತಾವೆಲ್ಲರೂ ಪ್ರೋತ್ಸಾಹ ಮಾಡಬೇಕು. ನಿಮ್ಮ ಧ್ವನಿ ಕಾನೂನನ್ನು ಮುಟ್ಟಬೇಕು ಅಥವಾ ಕಾನೂನಿನ ವಲಯಗಳನ್ನು ಮುಟ್ಟಬೇಕು ಅನ್ನೋಂಥದ್ದು ನನ್ನ ಆಶಯ. ಬಟ್ ಆಸ್ ಅ ವುಮನ್ ನನಗಾಗಿದೆ, ಎಲ್ಲರಿಗೂ ಆಗಿದೆ. ಐ ಹ್ಯಾವ್ ಕಮ್ ದಿಸ್ ಫಾರ್ ಏಜ್ ವೈಸ್ ಆಲ್ಸೋ. ಇವಾಗಲೂ ನನಗೆ ಮೆಸೇಜಸ್ ಬರುತ್ತೆ ವಾಟ್ಸಪ್ಪಲ್ಲಿ. ಇಟ್ಸ್ ಸ್ಕೇರಿ. ಮೆಸೇಜ್ ವಿಲ್ ನಾಟ್ ಬಿ ಸ್ಕೇರಿ. ಯಾರೋ ಒಬ್ರು ತುಂಬ ಅತ್ಯಂತವಾಗಿ ನಾವು ಗಾಢವಾಗಿ ಇಷ್ಟಪಡ್ತೀವಿ ಅಂತ ಏನೋ ಹೇಳಿದಾಗ ಯಾಕೆ ಸ್ಕೇರಿ ಅಂದರೆ, ಒಂದು, ನಾವು ಅವ್ರನ್ನ ಮನಸ್ಸನ್ನು ನೋವು ಮಾಡೋಕ್ಕೆ ಇಷ್ಟ. ದಟ್ಸ್ ನಾಟ್ ಯುವರ್ ನೇಚರ್. ಆಗ ಯಾರೇ ಆದರೂ ತಬ್ಬಿಬಾಗ್ಬಿಡ್ತಾರೆ. ಅಥವಾ ಇನ್ನೇನೋ ನಾನು ಸ್ವಲ್ಪ ಜೋರಾಗಿ ಹೇಳಿದ್ರೆ ನಿಮಗೆ ಗೊತ್ತಿದೆ ಘಟನೆಗಳು ಇವತ್ತು ಕರ್ನಾಟಕದಲ್ಲಿ ನಡೆದಿರುವಂಥ ಘಟನೆಗಳು. ಒಂದು ಎರಡು ಮಾತೆ ಬೇಡ ಅಂತ ಹೇಳಿದ್ರೆ ಇವತ್ತು ಗಂಡಸು ಅಥವಾ ಪುರುಷರಲ್ಲಿ ಆ ವ್ಯವಧಾನ ಇವತ್ತು ಉಳಿದಿಲ್ಲ. ಅದಕ್ಕೆ ಸಮಾಜವೂ ಕಾರಣ ಆಗಿರಬಹುದು, ಇವತ್ತಿನ ನಮ್ಮೆಲ್ಲರ ಜೀವನ ಶೈಲಿಯೂ ಕಾರಣ ಆಗಿರಬಹುದು. ಸೊ ಇಟ್ ಈಸ್ ಎರಡು ಕೈ ಹೊಡೆದಾಗಲೇ ಚಪ್ಪಾಳೆ ಅಂತ ನಾವು ಏನು ಹೇಳ್ತೀವಿ, ಒಂದು ಕೈಯಲ್ಲಿ ಚಪ್ಪಾಳೆ ಆಗಲ್ಲ ಅನ್ನೋಂಥದ್ದು ಇಲ್ಲಿ ನಿರೂಪಣೆ ಆಗಿದೆ ಅಂತ ಹೇಳ್ಬೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.